ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬೇಕರಿಗಳಲ್ಲಿ ಸಾಮಾನ್ಯವಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂಥ ಒಂದು ಕೇಕ್ ಅಂತಂದರೆ ಹನಿ ಕೇಕ್. ಇದನ್ನು ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಮೊಟ್ಟೆ ರಹಿತವಾಗಿ ಮಾಡುವಂಥ ಹನಿ ಕೇಕ್ ಮಾಡೋದು ಹೇಗೆ ಅಂತ ನೋಡಿ ಬನ್ನಿ. ಹನಿ ಕೇಕಿಗೆ ಮೊದಲು ಕೇಕ್ ರೆಡಿ ಮಾಡ್ಕೊಳ್ಳೋಣ. ನಾನು ಕೇಕಿಗೆ ಇಲ್ಲಿ ಉಪಯೋಗಿಸ್ತಾ ಇರುವಂಥ ಸಾಮಗ್ರಿಗಳನ್ನು ಮೊದಲು ತೋರಿಸ್ತೇನೆ. ಮೈದಾ 1 ಕಪ್ಪು, 3/4 ಕಪ್ಪು ಸಕ್ಕರೆ ಪುಡಿ, ಇದು 1/4 ಕಪ್ಪು ಕರಗಿಸ್ಕೊಂಡಂಥ ಬೆಣ್ಣೆ, ಒಂದು 60 ಗ್ರಾಮ್ಸ್ ಬೆಣ್ಣೆಯನ್ನು ಕರಗಿಸಿ ಇಟ್ಕೊಂಡಿದ್ದೇನೆ. ಇದು 1/4 ಕಪ್ ಆಯಿತು. ಇದರಲ್ಲಿ ಜೊತೆಗೆ ಒಂದು 2.5 ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಕೂಡ ಉಪಯೋಗ ಮಾಡ್ತಾ ಇದ್ದೇನೆ. ಬೆಣ್ಣೆ ಮತ್ತು ಆಯಿಲ್, ಚಿಟಿಕೆ ಉಪ್ಪು, ವೆನಿಲಾ ಎಸೆನ್ಸ್, ಇದು ಹಾಲು. ಎಲ್ಲ ಸಾಮಗ್ರಿಗಳನ್ನು ನಾನು ಈ ಕಪ್ಪಲ್ಲಿ ಅಳತೆ ಮಾಡಿಕೊಂಡಿದ್ದೇನೆ. ಹಾಲಿನ ಜೊತೆಗೆ ಮೊಸರು ಕೂಡ ಬಳಸ್ತಾ ಇದ್ದೇನೆ. ಎಗ್ಲೆಸ್ ಆದ ಕೇಕನ್ನೆಲ್ಲ ನಾನು ಮೊಸರು ಬಳಸಿಯೇ ಮಾಡ್ತೇನೆ. 1/4 ಕಪ್ ಮೊಸರನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ಬೇಕಿಂಗ್ ಸೋಡಾ 1/2 ಟೀ ಸ್ಪೂನ್, 3/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಕೂಡ ಉಪಯೋಗ ಮಾಡ್ತೇನೆ. ಕೇಕ್ ಮಿಶ್ರಣ ತಯಾರಿ ಮಾಡುವ ಮೊದಲು ನಾವು ಬೇಕಿಂಗ್ ಟ್ರೇಯನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾವು ಇಲ್ಲಿ ಆಡಿಯವರ ಈಕೋ ಬೇಕ್ ಪೇಪರನ್ನು ಬಳಸ್ತಾ ಇದ್ದೇವೆ. ಇದು ಹೆಲ್ತಿಯಾದ ಈಕೋ ಫ್ರೆಂಡ್ಲಿ ಮತ್ತು ರೀಯೂಸಬಲ್ ಪೇಪರನ್ನು. ಇದನ್ನು ನೋಡಿ, ಈ ಥರ ತೆಗಿಬೋದು ಆರಾಮಕ್ಕೆ. ಸ್ಕ್ವೇರ್ ಶೇಪಿನ ಪಾತ್ರೆ ಆದರೆ ನಾವು ಈ ಥರದ್ದನ್ನು ಬಳಸ್ಕೊಳ್ಬೋದು. ನಮ್ಮ ಬೇಕಿಂಗ್ ಡಿಶ್ ಇದು ರೌಂಡ್ ಆದರೆ ಈ ಥರದ್ದು ಇದು ಲೈನರ್ಸ್ ಸಿಗ್ತದೆ. ಈ ಲೈನರ್ಸನ್ನು ಈ ಥರ ಇಟ್ಟರೆ ಸಾಕು. ಇದಕ್ಕೆ ಗ್ರೀಸಿಂಗ್ ಮಾಡಬೇಕಾದ ಅಗತ್ಯ ಇಲ್ಲ. ನೋಡಿ, ಡಸ್ಟಿಂಗ್ ಮಾಡಬೇಕಾದೇನಿಲ್ಲ. ನೇರವಾಗಿ ಇದನ್ನು ಇಟ್ಟುಕೊಂಡ್ರೆ ಆಯಿತು. ತುಂಬ ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ಈಗ ಮಿಶ್ರಣ ತಯಾರು ಮಾಡಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಅದರಲ್ಲಿ ಮೊದಲು ಕರಗಿಸ್ಕೊಂಡಂಥ ಬೆಣ್ಣೆ, ಸನ್ಫ್ಲವರ್ ಆಯಿಲ್, ಎರಡೂವರೆ ದೊಡ್ಡ ಚಮಚ ಸನ್ಫ್ಲವರ್ ಆಯಿಲ್ ಹಾಕ್ತೇನೆ. ಮೊಸರು, ಇದು ಸಿಹಿ ಮೊಸರು, ತುಂಬ ಹುಳಿ ಇಲ್ಲದಂಥ ಮೊಸರು, ಅದನ್ನು ಬಳಸ್ತಾ ಇದ್ದೇನೆ. ಜೊತೆಗೆ ವೆನಿಲಾ ಎಸೆನ್ಸ್. ಇದನ್ನು ಹಾಕ್ತಾ ಇದ್ದೇನೆ. ಇದರ ಜೊತೆಗೆ ಒಂದು ಸ್ವಲ್ಪ 1/4 ಕಪ್ ಆಗುವಷ್ಟು ಹಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಬೇಕಾದಷ್ಟು ಸೇರಿಸ್ಕೊಳ್ಬೋದು ಹಾಲನ್ನು. ಇದನ್ನು ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡಿ ಪುಡಿಗಳನ್ನೆಲ್ಲ ಜರಡಿ ಹಿಡ್ಕೊಂಡು ಹಾಕ್ಕೊಳ್ಬೇಕು. ಈಗ ಮೈದಾ, ಸಕ್ಕರೆ ಪುಡಿ, ಇದನ್ನೆಲ್ಲ ಜರಡಿ ಹಿಡ್ಕೊಂಡು ಹಾಕೋದು ಒಳ್ಳೆಯದು. ಸ್ವಲ್ಪ ಗಂಟುಗಳೆಲ್ಲ ಇದ್ದರೆ ನೀಟಾಗ್ತದೆ ಮತ್ತು ಏರಿಯೇಷನ್ ಸಿಗ್ತದೆ ಅಂತ. ಆಮೇಲೆ ಉಪ್ಪು ಒಂದೇ ಒಂದು ಚಿಟಿಕೆ ಸಾಕು, ಪಿಂಚ್ ಅಷ್ಟೇ. ಬೇಕಿಂಗ್ ಸೋಡಾ, ಅರ್ಧ ಟೀ ಸ್ಪೂನ್ ಮತ್ತು ಬೇಕಿಂಗ್ ಪೌಡರ್ 3/4 ಟೀ ಸ್ಪೂನ್. ಈಗ ಇದನ್ನೆಲ್ಲ ಜರಡಿ ಮಾಡ್ಕೊಳ್ಬೇಕು. ಈಗ ಒಂದು ಸಣ್ಣ ಸೌಟಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಲು ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಬೋದು. ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ. ಹದವಾಗಿ ಮಿಕ್ಸ್ ಮಾಡಿದರೆ ಸಾಕು. ಒಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ. ಕೇಕ್ ಜಾಸ್ತಿ ಗಟ್ಟಿಯಾದರೆ ಕಷ್ಟ ಆಗ್ತದೆ. ಆಮೇಲೆ ಸ್ವಲ್ಪ ಹೆಚ್ಚು ಲೂಸ್ ಆದರೆ, ಅದು ನೀರು ಅಥವಾ ಹಾಲಿನ ಅಂಶ ಹೆಚ್ಚಾದರೆ ಬೇಗ ಬೇಯುವುದಿಲ್ಲ. ಹಾಲಿನ ಅಂಶ ಕಡಿಮೆ ಆದರೆ ಗಟ್ಟಿ ಆಗ್ತದೆ. ಇದಕ್ಕೆ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. ಆ ಹದಕ್ಕೆ ಬರಬೇಕು. ನಾನು ತೋರಿಸ್ತೇನೆ. ಒಂದು ಚಮಚ ಹಾಲು ಹಾಕ್ತಾ ಇದ್ದೇನೆ, ಸಾಕು. ರೆಡಿ ಮಾಡಿದ ಮಿಶ್ರಣವನ್ನು ಕೇಕ್ ಟಿನ್ನಿಗೆ ಹಾಕ್ಕೊಳ್ಬೇಕು.
ಥರ ಲೇಯರ್ ಬೆದ್ರೆ ಆಯಿತು ಮಿಶ್ರ. ಒಂದೆರಡು ಸತಿ ಈ ಥರ ಟ್ಯಾಪ್ ಮಾಡಿಕೊಂಡು, ಜಾಸ್ತಿ ಬೇಡ, 2-3 ಸತಿ ಮಾಡಿ ಸಾಕು. ಇದನ್ನು ಪ್ರೀಹೀಟೆಡ್ ಓವನಲ್ಲಿ ಇವತ್ತು ಬೇಕ್ ಮಾಡ್ತಾ ಇದ್ದೇನೆ. ಓವನ್ ಇಲ್ಲದವರು ಗ್ಯಾಸ್ ಸ್ಟವಲ್ಲಿ ಕೂಡ ಕೇಕನ್ನು ಮಾಡ್ಕೊಳ್ಬೋದು. ಓವನನ್ನು 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ನಿಮಿಷ ಪ್ರೀಹೀಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಇಡ್ತಾ ಇದ್ದೇನೆ. ಇದೊಂದು 35ರಿಂದ 40 ನಿಮಿಷ ಆದ ಮೇಲೆ ರೆಡಿ ಆಗ್ತದೆ. 35 ನಿಮಿಷ ಕಳೆದ ಮೇಲೆ ಅಷ್ಟೇ ಚೆಕ್ ಮಾಡ್ಕೊಳ್ಳೋಣ. ಕೇಕ್ ಮಾಡಲಿಕ್ಕೆ ಓವನ್ ಇಲ್ಲದವರು ಕುಕ್ಕರಲ್ಲಿ ಮಾಡ್ಕೊಳ್ಬೋದು, ಅಥವಾ ಯಾವುದೇ ಹಳೆ ಪಾತ್ರೆಗಳನ್ನು ಈ ಥರ ಬಳಸಿ ಅದನ್ನು ಇಟ್ಟು ಅದರ ಮೇಲೆ ಈ ಥರ ರಿಂಗ್ ಇಟ್ಟು ಇದರ ಮೇಲೆ ರೆಡಿ ಮಾಡಿದಂಥ ಕೇಕನ್ನು ಇಟ್ಟು ಇದನ್ನು ಅಷ್ಟೇ 35ರಿಂದ 40 ನಿಮಿಷ ಬೇಯಿಸಿಕೊಂಡ್ರೆ ಅಥವಾ ಬೇಕ್ ಮಾಡಿಕೊಂಡ್ರೆ ಆಯಿತು. ಈಗ 35 ನಿಮಿಷ ಆಯಿತು, ಒಂದ್ಸಲ ಚೆಕ್ ಮಾಡೋಣ. ಬೆಂದಿದೆ. ಇದು ಪೂರ್ತಿ ತಣ್ಣಗಾಗಬೇಕಿನ್ನು. ಕೇಕ್ ಪೂರ್ತಿ ತಣ್ಣಗಾಗಿದೆ ನೋಡಿ. ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದಂಥ ಕೇಕನ್ನು ಸುಲಭವಾಗಿ ಈ ಥರ ತೆಗಿಬಹುದು. ಪರ್ಫೆಕ್ಟ್ ಕಲರ್ ಬಂದಿದೆ. ಈಗ ಇದರ ಮೇಲ್ಭಾಗವನ್ನು ನಾವು ತೆಗೆಯೋಣ. ತೆಳ್ಳಗಿನ ಪಾರ್ಟನ್ನು ತೆಗೆಯೋಣ. ತೆಗೆದ್ರೆ ನೀಟ್ ಆಗ್ತದೆ ಅಂತಷ್ಟೇ, ತೆಗೆದಿದ್ದರೂ ಮಾಡಬಹುದು. ನೀವು ನೋಡ್ಬೋದು. ಕೇಕ್ ತಣ್ಣಗಾಗುವ ಮೊದಲು ಇದಕ್ಕೊಂದು ಸಿರಪ್ ಮಾಡಬೇಕು, ಶುಗರ್ ಸಿರಪ್ಪು. ಅದಕ್ಕೋಸ್ಕರ ದೊಡ್ಡ ಚಮಚ 2 ಚಮಚ ಸಕ್ಕರೆಯನ್ನು ಹಾಕ್ತಾಯಿದ್ದೇನೆ. ಇಡೀ ಸಕ್ಕರೆ ಇದು. ಅದರ ಜೊತೆಗೆ ಒಂದು ಅರ್ಧ ಲೋಟೆ ಆಗುವಷ್ಟು, ಸಣ್ಣ ಲೋಟೆಯಲ್ಲಿ ಅರ್ಧ ಲೋಟೆ ಆಗುವಷ್ಟು ನೀರನ್ನು ಸೇರಿಸಿ ಇದನ್ನು ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದೀತಾ ಇದೆ. ಇದು ಸಾಕು. ಇದು ಆಫ್ ಮಾಡಿ ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ಇದೇ ಪ್ಯಾನಲ್ಲಿ ಸ್ವಲ್ಪ ಜಾಮನ್ನು ಕರಗಿಸ್ಕೊಳ್ಬೇಕು. ಸ್ವಲ್ಪ ಲಿಕ್ವಿಡ್ ಫಾರ್ಮಿಗೆ ಬರಬೇಕು. ನಿಮ್ಮಲ್ಲಿರುವ ಯಾವುದೇ ಜಾಮನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಮಿಕ್ಸ್ಡ್ ಬೇರಿ ಜಾಮನ್ನು ಹಾಕ್ತಾಯಿದ್ದೇನೆ. ಚೆನ್ನಾಗಿ ಕಲರ್ ಇದ್ದರೆ ಒಳ್ಳೆಯದಿದು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ನಾನು ಹಾಕ್ತಾಯಿದ್ದೇನೆ. ಸಕ್ಕರೆ ಪಾಕ ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ನೀರನ್ನಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಕರಗಲಿಕ್ಕೆ ಅಷ್ಟೇ. ಇನ್ನೊಂದು ಚಮಚ ಹಾಕ್ಕೊಳ್ತೇನೆ. ಚೆನ್ನಾಗಿ ಕರಗಬೇಕು. ಜಾಮ್ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಶುಗರ್ ಸಿರಪ್ಪಿಗೆ ಹನಿ ಕೇಕ್ ಅಲ್ವಾ, ಹಾಗಾಗಿ ಹನಿಯನ್ನು ಹಾಕ್ಕೊಳ್ಬೇಕು. ಪರಿಮಳಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು 1.5 ಚಮಚ ಆಗುವಷ್ಟು ಜೇನನ್ನು ಸೇರಿಸ್ತಾ ಇದ್ದೇನೆ. ಈ ಥರ ಮಿಶ್ರಣ ಮಾಡ್ಕೊಳ್ಳೋದು. ಇದರ ಬದಿಯನ್ನು ಈ ಥರ ಕಟ್ ಮಾಡ್ಕೊಳ್ತೇನೆ. ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ತೆಳ್ಳಗೆ ತಕ್ಕೊಳ್ಬೋದು. ನಾಲ್ಕು ಬದಿಯನ್ನು ಈ ಥರ ತೆಗಿಬೋದು. ಈಗ ಸ್ವಲ್ಪ ಶುಗರ್ ಸಿರಪ್ಪನ್ನು ಇದರ ಮೇಲಿಂದ ಈ ಥರ ಹಾಕೋಣ, ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಅಂತ.
ಸಾಫ್ಟೇ ಇದೆ, ಆದರೆ ಸ್ವಲ್ಪ ನೀರಿನ ಅಂಶ ಹೀರ್ಕೊಳ್ಳಿಕ್ಕೆ. ಆಮೇಲೆ ಅದರ ಮೇಲಿಂದ ಸ್ವಲ್ಪ ಹಾಕಿದರೆ ಸಾಕು. ಅದರ ಮೇಲಿಂದ ನಾವು ಕರಗಿಸಿಟ್ಟಂಥ ಜಾಮನ್ನು ಹಾಕ್ಕೊಳ್ಬೇಕು. ಜಾಮ್ ಬೇಗ ಗಟ್ಟಿ ಆಗ್ತದೆ, ಹಾಗಾಗಿ ಇದು ಸ್ವಲ್ಪ ಹಗುರವಾಗಿ ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು. ಹಸು ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಬೇಕು. ಮೇಲಿಂದ ಡೆಸಿಕೇಟೆಡ್ ಕೋಕೋನಟ್ ಉದುರಿಸ್ಕೊಳ್ಬೋದು. ಮನೆಯಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಇಲ್ಲ ಅಂತಂದರೆ ಒಣ ಕೊಬ್ಬರಿಯ ಒಳ ಭಾಗವನ್ನು ತುರಿದು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೋದು. ಅದನ್ನು ಕೂಡ ಈ ಅಲಂಕಾರಕ್ಕೆ ಬಳಸ್ಕೊಳ್ಬೋದು. ಹನಿ ಕೇಕಿನ ಮೇಲ್ಭಾಗಕ್ಕೆ ಇದು ಕೇಕ್ ಜಾಸ್ತಿ ಮೆತ್ತಗಾಗುವ ಮೊದಲು ಕಟ್ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಉದ್ದಕ್ಕೆ ಈ ಥರ ಇರ್ತದೆ, ಅದು ರೆಕ್ಟ್ಯಾಂಗಲ್ ಶೇಪಲ್ಲಿ, ಹಾಗೆ ಕಟ್ ಮಾಡಬೇಕು. ಜಾಮ್ ಹಾಕುವ ಮೊದಲು ಕೂಡ ಕಟ್ ಮಾಡಿ ಇಟ್ಕೊಳ್ಬೋದು. 8 ಪೀಸ್ ಆಯ್ತು ಇದರಲ್ಲೀಗ. ಮೇಲಿಂದ ಡೆಸಿಕೇಟೆಡ್ ಕೊಕೊನಟ್ಟು ಹಾಕ್ಕೊಳ್ಬೋದು, ಅಥವಾ ಈ ಥರ ಕ್ರೀಮ್ ರೆಡಿ ಮಾಡಿ, ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡಿ ಇದನ್ನು ಸ್ವಲ್ಪ ಅಲಂಕಾರಕ್ಕಾಗಿ ಬಳಸ್ಕೊಳ್ಬೋದು, ಟಾಪಿಂಗಿಗೆ. ಇದನ್ನು ಬೇಕಾದರೆ ಈ ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡ್ಕೊಂಡು ಇಡ್ಬೋದು. ಈ ಥರ ಕೆಳಭಾಗ ಕೂಡ ಈ ಥರ ಶುಗರ್ ಸಿರಪ್ಪಲ್ಲಿ ಅದ್ದಿಕೊಳ್ಬೋದು. ತುಂಬ ರುಚಿಕರವಾದ ಹನಿ ಕೇಕ್ ರೆಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಒತ್ತಿ. ಈ ವಿಡಿಯೋ ಲಿಂಕನ್ನು ದಯವಿಟ್ಟು ನಿಮ್ಮ ಮಿತ್ರರಲ್ಲಿ ಹಂಚಿಕೊಳ್ಳಿ. ಹೊಸಬರು ನಮ್ಮ ವಿಡಿಯೋ ನೋಡ್ತಾ ಇರೋರಾದರೆ ಅಕ್ಷಯ ಪಾತ್ರೆ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.